ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮೂರಲ್ಲಿ ಜಾತ್ರೆ ಇತ್ತು ಅಂತ ಹೇಳಿದ್ನಲ್ಲ, ಹಾಗೆ ನನ್ನ ಹಸ್ಬೆಂಡ್ ಊರಲ್ಲೂ ಜಾತ್ರೆ. ಶ್ರೀರಾಮನವಮಿ ದಿನವೇ ಇಬ್ಬರು ಊರಲ್ಲೂ ಜಾತ್ರೆ ಇದ್ದಿದ್ದು. ಹಾಗಾಗಿ ಶ್ರೀರಾಮನವಮಿ ದಿನ ಬೆಳಗ್ಗೆ ಇಂದ ಈವ್ನಿಂಗ್ವರೆಗೂ ಹಸ್ಬೆಂಡ್ ಊರಲ್ಲಿ ಇದ್ದು ಸ್ವಲ್ಪ ಜಾತ್ರೆ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಈವ್ನಿಂಗು ನಮ್ಮೂರಿಗೆ ಮತ್ತೆ ರಿಟರ್ನ್ ಆದ. ಪ್ರತಿ ವರ್ಷ ನಮ್ಮೂರಲ್ಲಿ 2 ದಿನ ನಡೆಯುತ್ತೆ. ಮೊದಲನೇ ದಿನ ಮಧ್ಯಾಹ್ನ ತೇರು, ಎರಡನೇ ದಿನ ಬೆಳಗ್ಗೆ ತೇರು. ಮಧ್ಯಾಹ್ನ ತೇರನೇ ತುಂಬ ಚೆನ್ನಾಗಿ ನಡೆಯೋದು. ಸೊ ನಾನು ಇಲ್ಲೆಲ್ಲ ಮುಗಿಸ್ಕೊಂಡು ಹಸ್ಬೆಂಡ್ ಊರಿಗೆ ಹೋಗೋಷ್ಟರೊಳಗೆ ಮುಗ್ದೋಗಿತ್ತು. ಸೊ ಇಟ್ಸ್ ಓಕೆ, ಬೆಳಗ್ಗೆ ಇದೆಯಲ್ಲ, ಹಾಗಾಗಿ ಬೆಳಗ್ಗೆನೇ ಮಂಗಳಾರತಿ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ನೈಟು ನಮ್ಮೂರಲ್ಲಿ ಯಾರಿಗೆ ಇಷ್ಟ ಇತ್ತು ಜಾತ್ರೆಗಳಲ್ಲಿ ಆರ್ಕೆಸ್ಟ್ರಾ ಈ ಥರದ್ದು ಏನಾದರೂ ಎಂಟರ್ಟೈನ್ಮೆಂಟ್ ಇಲ್ಲ ಅಂದರೆ ಜಾತ್ರೆನೇ ಏನೋ ಒಂದು ಮಿಸ್ ಅಂತ ಅನಿಸ್ತಾ ಇರುತ್ತೆ. ನನಗೆ ತುಂಬಾ ಇಷ್ಟ, ನಾನು ಯಾವಾಗಲೂ ಮಿಸ್ ಮಾಡಲ್ಲ, ನೋಡ್ತೀನಿ. ಹಾಗೆ ಇದು ಬೆಳಗ್ಗಿನ ತೇರು ನೆಕ್ಸ್ಟ್ ಡೇ. ಸೊ ತುಂಬ ಚೆನ್ನಾಗಿತ್ತು. ಮಧ್ಯಾಹ್ನ ತೇರು ನೋಡೋದಕ್ಕಾಗಿರ್ಲಿಲ್ವಲ್ಲ, ಇದು ಬೆಳಗ್ಗೆ ತೇರು ನೋಡಿದ್ವಿ. ಪ್ರತಿ ವರ್ಷವೂ ಅಷ್ಟೇ, ನನಗೆ ಬೆಳಗ್ಗೆ ತೇರಿಗಿಂತ ಮಧ್ಯಾಹ್ನ ತೇರು ತುಂಬಾ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಕೂಡ ನನಗೆ ತುಂಬಾ ಇಷ್ಟ. ಜಾತ್ರೆಗಳಲ್ಲಿ ನನಗೆ ನಮ್ಮೂರಲ್ಲಿ ತುಂಬಾ ಮೇನ್ ಅಟ್ರಾಕ್ಟಿವ್ ಅಂತ ಅಂದರೆ ದೇವ್ರುಗಳಿಗೆ ಮಾಡಿರುವಂಥ ಅಲಂಕಾರ ನನಗಂತೂ ತುಂಬಾ ಇಷ್ಟ. ಪ್ರತಿ ಸಲವೂ ಕೂಡ ತುಂಬಾ ಚೆನ್ನಾಗಿ, ಪ್ರತಿ ವರ್ಷಕ್ಕಿಂತ ನೆಕ್ಸ್ಟ್ ವರ್ಷ ಹೀಗೆ ಮುಂದಿನ ವರ್ಷಗಳಲ್ಲೆಲ್ಲ ತುಂಬಾ ಚೆನ್ನಾಗಿ ಅಲಂಕಾರಗಳು ಮಾಡ್ತಾನೆ ಇರ್ತಾರೆ. ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ಜಾಸ್ತಿ ಚೆನ್ನಾಗಿ. ಸೊ ಹಾಗಾಗಿ ನನಗಂತೂ ನಮ್ಮೂರಲ್ಲಿ ಜಾತ್ರೆ ಎಲ್ಲ ನೋಡೋದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಯಾವಾಗಲೂ ನಾನು ಮಿಸ್ ಮಾಡ್ಕೊತಾ ಇರಲಿಲ್ಲ, ಬಟ್ ಈ ವರ್ಷ ನಾನು ತುಂಬ ಮಿಸ್ ಮಾಡಿಕೊಂಡೆ. ಅಷ್ಟು ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಜಾತ್ರೆ ಎಲ್ಲ ನೋಡಿದ್ದು. ಬಟ್ ಈ ಊರಲ್ಲಿ ಇದ್ದಂಗೂ ಕೂಡ ಅನ್ನಿಸ್ಲಿಲ್ಲ. ಹಬ್ಬದ ಟೈಮಲ್ಲಿ ಹೋದರೆ ಊರಲ್ಲಿ ಇದ್ದೆ ಅಂತ ಫೀಲ್ ಅನಿಸೋದಿಲ್ಲ. ಬಟ್ ಎನಿವೆ ನೆಕ್ಸ್ಟ್ ಇಯರ್ ಅಂತೂ ಮಿಸ್ ಮಾಡ್ದಂಗೆ ನೋಡಬೇಕಂತಲೇ ಅಂದ್ಕೊಂಡಿದ್ದೀನಿ. ಸೊ ಜಾತ್ರೆ ಎಲ್ಲ ಮುಗಿದು ಮಧ್ಯಾಹ್ನ ತೇರು ಅರ್ಧ ಎಳೆದಿರ್ತಾರೆ, ಬೆಳಗ್ಗೆ ತೇರಲ್ಲಿ ಫುಲ್ ಕಂಪ್ಲೀಟಾಗಿ ದೇವಸ್ಥಾನದವರೆಗೂ ಎಳೆದ್ಬಿಟ್ಟು ತೇರತನ ಮೇಲ್ಗಡೆ ಇರುವಂಥ ದೇವರನ್ನ ಕಾಲಭೈರೇಶ್ವರ ಹಾಗೆ ವೀರಭದ್ರೇಶ್ವರ ಹಾಗೆ ಆಂಜನೇಯ ಸ್ವಾಮಿ ಮೂರನ್ನೂ ರಥದಲ್ಲಿ ಇಟ್ಟಿರ್ತಾರೆ. ರಥದಿಂದ ಕೆಳಗಡೆ ಇಳಿಸುವಂಥ ಸಂದರ್ಭ ಇದು. ಅಲ್ಲಿ ಮೇಯ್ನಾಗಿ ಐನೂರು ತುಂಬಾ ಇಂಪಾರ್ಟೆಂಟು. ಇವರಿಲ್ಲದೆ ನಮ್ಮೂರಲ್ಲಿ ಜಾತ್ರೆಗಳು ಯಾವುದು ಅಷ್ಟು ಸ್ಯಾಟಿಸ್ಫೈ ಅಂತ ಅನಿಸಲ್ಲ. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ಯಾವುದೇ ಪೂಜೆಗಳಲ್ಲಾಗಿರ್ಬೋದು, ಏನಾದರೂ ಶಾಸ್ತ್ರ ಹೇಳೋದ್ರಲ್ಲಾಗಿರ್ಬೋದು, ಯಾವುದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಯಾರಿಂದನೂ. ಇವರಿದ್ರೇ ನಮ್ಮೂರ ಜಾತ್ರೆಲಾಗಿರ್ಬೋದು, ಏನೇ ಫಂಕ್ಷನ್ಸ್ ದೇವ್ರದ್ದು ಯಾವುದೇ ಕಾರ್ಯಗಳು ನಡೆದ್ರೂ ಇವ್ರು ಇರಲೇಬೇಕು. ನನ್ನ ಮಗನ್ನ ಹಾಗೆ ಸ್ವಲ್ಪ ಬಿದ್ದೇಟ್ ಮಾಡ್ಕೊಂಡಿದ್ನಲ್ಲ, ಸ್ವಲ್ಪ ತೇರ್ತನ ಪ್ರಸಾದನೂ ಹಾಕ್ಸ್ಕೊಂಡು ಬರೋದಕ್ಕೆ ಅಂತ ಹೇಳ್ಬಿಟ್ಟು ಅಮ್ಮ ಕಳಿಸಿದ್ರು. ಕೆಲವೊಂದು ಕಡೆ ನನಗೆ ವೀಡಿಯೋ ಮಾಡೋದಕ್ಕಾಗಿಲ್ಲ. ಸ್ವಲ್ಪ ಏನೋ ಮನಸ್ಸಿಗೆ ಸಮಾಧಾನನೇ ಇಲ್ಲ ಅಂತ ಅನ್ನಿಸ್ತಿತ್ತು. ನನ್ನ ಮಗನಿಗೆ ಬಿದ್ದು ಸ್ವಲ್ಪ ಕಣ್ಣಿನ ಹತ್ರ ಏಟು ಮಾಡ್ಕೊಂಬಿಟ್ಟಿದ್ದ. ನನಗೆ ಏನು ಮಾಡೋದಕ್ಕೂ ಇಂಟ್ರೆಸ್ಟೇ ಇರಲಿಲ್ಲ. ಸೊ ತುಂಬ ಕಡೆ ಜಾತ್ರೆದೆಲ್ಲ ಫುಲ್ಲು ವೀಡಿಯೋನ ಕ್ಯಾಪ್ಚರ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಆಗಿಲ್ಲ. ಬಟ್ ಎನಿವೆ ನೆಕ್ಸ್ಟ್ ಇಯರ್ ಅಂತೂ ಖಂಡಿತ ಮಾಡ್ತೀನಿ. ಸೊ ನನಗೆ ದೇವ್ರುಗಳ್ದು ಅಲಂಕಾರ ಇಷ್ಟ ಅಂತ ಹೇಳಿದ್ನಲ್ಲ, ನೀವೇ ನೋಡ್ತಿರ್ಬೋದು. ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಪ್ರತಿ ವರ್ಷವೂ ನಾನು ಅದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಪಡೋದಿಲ್ಲ. ಜಾತ್ರೆಗಳಲ್ಲಂತೂ ನಮ್ಮೂರಲ್ಲಿ ತುಂಬಾ ಕ್ಲೀನ್ನೆಸ್ಸಾಗಿ ಮೇಂಟೈನ್ ಮಾಡ್ತಾರೆ. ಹಾಗೆ ದೇವ್ರ ಹತ್ರ ಯಾರೂ ಕೂಡ ಲೇಡೀಸು ಸುಳಿಯೋದಕ್ಕೂ ಬಿಡೋದಿಲ್ಲ. ತುಂಬಾ ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟಾಗಿರುತ್ತೆ ದೇವ್ರ ಹತ್ರ. ವೀರಭದ್ರೇಶ್ವರ ಹಾಗೆ ಕಾಲಭೈರೇಶ್ವರ ಮತ್ತು ಆಂಜನೇಯ ಸ್ವಾಮಿ ಮೂರೂ ದೇವರು ಕೂಡ ರಥದ ಮೇಲೆ ಕೂರಿಸೋದು. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಯೂಶ್ವಲಿ ಹೆಣ್ಮಕ್ಳಿಗೆ ಅವ್ರ ತವರೂರಲ್ಲಿ ನಡೆಯುವಂಥ ಯಾವುದೇ ಫಂಕ್ಷನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸೇಮ್ ಟೈಮ್ ನನಗೂ ಕೂಡ ಸೇಮ್ ಫೀಲಿಂಗ್. ಆದರೆ ಈ ವರ್ಷ ಸ್ವಲ್ಪ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ತುಂಬಾ ಫೀಲ್ ಆಗ್ತಿತ್ತು ನನಗೆ. ಐಸ್ ಕ್ಯಾಂಡಿ ಬಂದಿದ್ದರು ಊರಲ್ಲಿ. ತುಂಬ ವರ್ಷಗಳೇ ಆಗಿತ್ತು ನಾನು ಈ ಥರ ಐಸ್ ಕ್ಯಾಂಡಿ ತಿಂದೇ ಇರಲಿಲ್ಲ. ನನ್ನ ಅತ್ತೆ ಮಗಳು, ನಾನು, ಅಮ್ಮ ಮತ್ತು ಪಾಪು ಇದ್ವಿ. ಹಾಗಾಗಿ ತಿನ್ನೋಣ ಅಂತ ತುಂಬಾ ಆಸೆ ಆಗ್ತಿತ್ತು. ಸೊ ತೊಗೊಂಡು ನನ್ನ ಮಗ ಹಠ ಮಾಡ್ತಾಯಿದ್ದ, ಕೊಡ್ದಂಗೆ ತಿನ್ನೋಕ್ಕೂ ಮನಸ್ಸೇ ಆಗಲ್ಲ. ಹಾಗಾಗಿ ಅವನಿಗೆ ಸ್ವಲ್ಪ ತಿನ್ನಿಸ್ತಾ ತಿಂದೆ.
ಸೊ ಇವತ್ತೇ ನಾವು ಬೆಂಗಳೂರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಸೊ ಇವತ್ತಿಗೆ ನನ್ನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ, ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.